ಹಾಯ್ ಆಲ್, ಇದು ಯಾರು ಅಂತ ನೋಡ್ತಿರ್ಬೋದು. ಐ ಆಮ್ ಪೂಜಾ. ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಸ್ಟಾರ್ಟೆಡ್ ಅ ಮಿನಿ ಬ್ಲಾಗ್. ಇವತ್ತಿನ ಮಿನಿ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತಿಂದನೇ ಯಾಕೆ ಅಂತ ಅಂದರೆ ಇವತ್ತು ನನ್ನ ಬರ್ಡೇ. ಸೊ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಯೂಟ್ಯೂಬ್ ಜರ್ನಿ ಮಿನಿ ಬ್ಲಾಗ್ಸ್ನ ಮಾಡ್ತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತು ಹೇಗಿದ್ದರೂ ನನ್ನ ಬರ್ಡೇ, ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಬೆಳಗ್ಗೆನೇ ಒಂದು ಟೆಂಪಲ್ ರನ್ ಮಾಡ್ತಿದ್ದೀನಿ. ಶಿವ ಶಿವನ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಶಿವ ಅಂದರೆ ಮುಂಚೆಯಿಂದಲೂ ನನಗಿಷ್ಟ. ಸೊ ಶಿವನ ಆಶೀರ್ವಾದ ತೊಗೊಳ್ಳೋಣ ಅಂತ ಶಿವನ ದೇವಸ್ಥಾನಕ್ಕೆ ಹೋದೆ. ಅದಾದಮೇಲೆ ವೆಂಕಟೇಶ್ವರನ ದೇವಸ್ಥಾನಕ್ಕೂ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ವೆಂಕಟೇಶ್ವರನ ದೇವಸ್ಥಾನವೂ ಇತ್ತು. ಸೊ ವೆಂಕಟೇಶ್ವರನ ದೇವಸ್ಥಾನಕ್ಕೂ ಹೋಗಿದ್ದೆ. ಇವತ್ತು ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಒಂಥರ ಬೇರೆ ಥರನ ವೈಬ್ಸ್ ಇತ್ತು. ಯಾಕಂತ ಅಂದರೆ ಇವತ್ತು ಏಕಾದಶಿ ಇತ್ತು. ಇವತ್ತು ಅಂದರೆ ನನ್ನ ಬರ್ಡೇ ಜುಲೈ 10th ಫ್ರೈಡೇ ಬಂದಿತ್ತು. ಅವತ್ತು ಏಕಾದಶಿ ಇತ್ತು. ಸೊ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿ ವಿಶೇಷವಾದ ಪೂಜೆ ಎಲ್ಲ ಮಾಡಿದರು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಆ ದೇವಸ್ಥಾನ ಅಂತ. ಸುತ್ತ ಗೋಡೆ ಮೇಲೆಲ್ಲ ದಶಾವತಾರ, ವಿಷ್ಣು ದಶಾವತಾರ ಫೋಟೋಸ್ನೆಲ್ಲ ಹಾಕಿದ್ದಾರೆ. ಮಕ್ಕಳೆಲ್ಲ ನೋಡ್ಬೋದು ಮತ್ತು ಅದನ್ನು ತಿಳ್ಕೊಬೋದು. ನಾನಿವತ್ತು ನಮ್ಮ ಅಪ್ಪ ಮತ್ತು ನನ್ನ ಮಗಳ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ. ಇವಳೇ ನನ್ನ ಮಗಳು. ಈ ಪಾಪುಗೆ 8th ಮಂತ್ ನಡೀತಿದೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪಾಪುಗೆ ಊಟ ಮಾಡಿಸಿ ಮಲಗಿಸಿದ್ವಿ. ನೆಕ್ಸ್ಟ್ ಅವಳು ಎದ್ಮೇಲೆ ಆಟ ಆಡ್ಕೊಂಡು ಅವಳ ಪಾಡ್ಗೆ ಅವಳಿದ್ಲು. ಅದಾದಮೇಲೆ ನಮ್ಮ ಅಪ್ಪ ನನ್ನ ಬರ್ಡೇ ಅಂತ ಹೇಳ್ಬಿಟ್ಟು ಒಂದು ಚಾಕ್ಲೇಟ್ ತಂದು ಕೊಟ್ಟಿದ್ರು. ಒಂಥರ ಖುಷಿಯಾಗುತ್ತೆ. ಅದಾದಮೇಲೆ ಫೋಟೋಸ್ ತಕ್ಕೊಳ್ಳೋಣ ಪಾಪು ಜೊತೆ. ನಾವು ಹೇಗೋ ರೆಡಿಯಾಗಿದ್ವಿ ಅಂತ ಹೇಳ್ಬಿಟ್ಟು ಪಾಪನೂ ರೆಡಿ ಮಾಡಿದ್ವಿ. ಬಟ್ ಅವಳು ಫೋಟೋಸ್ ತಕ್ಕೊಳಕ್ಕೆ ಬರ್ತಾನೇ ಇರಲಿಲ್ಲ. ಫುಲ್ ಹಠ ಮಾಡ್ತಾಯಿದ್ಲು. ನನ್ನ ಕೈಲಿರೋ ಚಾಕ್ಲೇಟು ಅವಳಿಗೆ ಕೊಡಬೇಕಿತ್ತು. ಕೊಡೋ ತನಕ ಬಿಡ್ತಾನೇ ಇರಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಫೋಟೋಸ್ ತಕ್ಕೊಂಡ್ವಿ ಪಾಪು ಜೊತೆ. ಅವಳಿಗೂ ಫೋಟೋಸ್ ಎಲ್ಲ ತೆಗ್ಸಿದ್ವಿ. ಅದಾದಮೇಲೆ ಕೊನೆಗೂ ಅವಳು ಚಾಕ್ಲೇಟ್ ನನ್ನ ಕೈಯಿಂದ ಇಸ್ಕೊಂಡೇ ಬಿಟ್ಲು. ಅಲ್ಲಿವರೆಗೂ ಅವಳಿಗೆ ಸಮಾಧಾನನೇ ಇರಲಿಲ್ಲ. ಅದಾದಮೇಲೆ ಕೇಕೆಲ್ಲ ಕಟ್ ಮಾಡಿಬಿಡೋಣ, ಕೇಕ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿದ್ವಿ. ನೆಕ್ಸ್ಟ್ ಡಿನ್ನರ್ಗೆ ಈಚೆ ಹೋಗೋಣ ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಈಚೆ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು ಸುಖ ಅಂತ ಒಂದು ರೆಸ್ಟೋರೆಂಟು. ತುಂಬ ಚೆನ್ನಾಗಿತ್ತು. ಮುದನ್ಪಳ್ಳಿಯ ನಾಗರಬಾವಿ ಹತ್ರ ಇದೆ. ವೈಬೆಲ್ಲ ತುಂಬ ಚೆನ್ನಾಗಿದೆ. ಫುಡ್ ಕೂಡ ಚೆನ್ನಾಗಿದೆ. ನೋಡಿ ಹೇಗಿದೆ ಆ್ಯಂಬಿಯನ್ಸ್ ಅಂತ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ವಿಸಿಟ್ ಮಾಡ್ಬೋದು. ಫುಡ್ ಮತ್ತು ಆ್ಯಂಬಿಯನ್ಸ್ ಎರಡೂ ಚೆನ್ನಾಗಿದೆ. 10/10 ಕೊಡ್ಬೋದು. ಮತ್ತು ಪಾಪು ಜೊತೆ ಇಲ್ಲೆಲ್ಲ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಪಾಪುನ ಮನೇಲೇ ಬಿಟ್ಬಿಟ್ಟು ಬಂದ್ವಿ. ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ತಾರೆ ಅಂತ, ನೋಡ್ಕೋತೀವಿ ಅಂತ ಹೇಳಿದ್ರು. ಸೊ ಪಾಪುನ ಅಲ್ಲಿ ಬಿಟ್ಬಿಟ್ಟು ಬಂದ್ವಿ. ಪಾಪು ಮಲ್ಕೊಂಬಿಟ್ಟಿದ್ಲು. ಅವಳು ಮಲ್ಕೊಂಡಿದ್ದಾಗಲೇ ಹೋಗೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಪಾಪು ಮಲ್ಕೊಂಡಿದ್ದಾಗ ಹೋದ್ವಿ. ಅವಳು ಇದು ಎಚ್ಚರ ಆಗೋಷ್ಟರಲ್ಲಿ ವಾಪಸ್ ಬಂದುಬಿಡೋಣ ಅಂದ್ಬಿಟ್ಟು ನಿಯರ್ ಇರೋ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಇದು ನಮಗೆ ತುಂಬ ನಿಯರ್ ಇತ್ತು. ಸೊ ನಿಯರ್ ಇರೋ ರೆಸ್ಟೋರೆಂಟ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ. ಫುಡ್ ಕೂಡ ಚೆನ್ನಾಗಿದೆ. ಡಿನ್ನರೆಲ್ಲ ಮುಗಿಸ್ಕೊಂಡು ಮನೆಗೆ ಬೇಗ ರಿಟರ್ನ್ ಆಗೋಣ ಅಂತ ಹೊರಟ್ವಿ. ಯಾಕಂದರೆ ಪಾಪು ಎಚ್ಚರ ಆಗೋ ಅಷ್ಟರಲ್ಲಿ ನಾವು ಮನೇಲಿರಬೇಕಿತ್ತು. ಮನೆಗೆ ಬಂದು ನೋಡೋ ಅಷ್ಟರಲ್ಲಿ ಆಲ್ರೆಡಿ ಪಾಪು ಎದ್ಬಿಟ್ಟಿದ್ಲು. ಊಟ ತಿನ್ನಿಸ್ತಾ ಇದ್ದರು. ಅದಾದಮೇಲೆ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಪಾಪುಗೆ ನಿದ್ದೆ ಬರ್ತಿತ್ತು. ಆಲ್ರೆಡಿ ಲೇಟಾಗಿತ್ತಲ್ಲ, ಸೊ ಪಾಪು ಮಲ್ಕೊಂಬಿಟ್ಲು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್.